ಯೂಟ್ಯೂಬರ್ ಮುಕುಳೆಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಜೀವ ಬೆದರಿಕೆ ಮತ್ತು ಅಪಹರಣ ವಿಚಾರವಾಗಿ ಆತನ ಮೇಲೆ ಕೇಸ್ ದಾಖಲಾಗಿರುವುದು. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈಗ ಜೀವ ಬೆದರಿಕೆ ಮತ್ತು ಅಪಹರಣ ವಿಚಾರವಾಗಿ ಕೇಸ್ ದಾಖಲಾಗಿದೆ. ಯುವತಿಯ ಪೋಷಕರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಹಿಂದೂ ಸಂಘಟನೆಗಳೊಂದಿಗೆ ಆಗಮಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಿಂದೂ ಯುವತಿಯನ್ನ ಪ್ರೀತಿಸಿ ಖ್ವಾಜಾ ಶಿರಹಟ್ಟಿ ಮದುವೆಯಾಗಿದ್ದಾನೆ. ಈತನ ಮೋಸದಿಂದ ತಮ್ಮ ಮಗಳನ್ನ ಕಿಡ್ನಾಪ್ ಮಾಡಿ ಮದುವೆಯಾಗಿದ್ದಾನೆ. ಈತ ಮೋಸ ಮಾಡಿ ತಮ್ಮ ಮಗಳನ್ನ ಕಿಡ್ನಾಪ್ ಮಾಡಿ ಮದುವೆಯಾಗಿದ್ದಾನೆ ಅನ್ನೋದು ಆ ಯುವತಿಯ ತಂದೆ ತಾಯಿಗಳ ಆರೋಪ. ತಮ್ಮ ಮಗಳನ್ನ ವಾಪಸ್ ಕಳುಹಿಸಿ ಕೊಡಿ ಅಂತ ದೂರನ್ನ ಕೊಟ್ಟಿದ್ದಾರೆ. ರೀಲ್ಸ್ ನೆಪದಲ್ಲಿ ಈ ಖ್ವಾಜಾ ಮದುವೆ ಸಮಾರಂಭ ಅಂತ ವೇದಿಕೆ ಮಾಡಿದ್ದ. ಆಗ ಅದು ರೀಲ್ಸ್ ಎಂದಿದ್ದ, ಈಗ ರಿಯಲ್ ಅಂತ ಹೇಳ್ತಾ ಇದ್ದಾನೆ. ಇದು ಸುಳ್ಳು ಮದುವೆ ಎಂದಿದ್ದಕ್ಕೆ ಫೋನ್ ಮಾಡಿ ಧಮಕಿ ಹಾಕ್ತಾ ಇದ್ದಾನೆ. ಕೂಡಲೇ ಈತನನ್ನ ಬಂಧಿಸಬೇಕು ಅಂತ ಗಾಯತ್ರಿ, ಆ ಯುವತಿ ಏನಿದ್ದಾಳಲ್ಲ, ಆಕೆಯ ಪೋಷಕರು ದೂರನ್ನ ಕೊಟ್ಟಿದ್ದಾರೆ. ಎಸ್, ಒಂದು ಕಡೆ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಆತನೇ ಖ್ವಾಜಾ, ಯೂಟ್ಯೂಬರ್ ಆತ, ಧಾರವಾಡದವನು. ಸೊ ಈತ ವಿಡಿಯೋ ಮಾಡಿಕೊಂಡಿದ್ದ. ಈತನ ಜೊತೆಗೆ ಹಲವು ಯುವತಿಯರು ಕೂಡ ಅಂದರೆ ನಟಿಸ್ತಾ ಇದ್ರು ಆತ ಮಾಡ್ತಾ ಇದ್ದಂಥ ಶಾರ್ಟ್ ಫಿಲಮ್ಗಳಲ್ಲಿ. ಅದೇ ರೀತಿಯಾಗಿ ಈ ಗಾಯತ್ರಿ ಅನ್ನೋ ಯುವತಿ ಇದ್ದಾಳಲ್ಲ, ಈಕೆನೂ ಕೂಡ ಆತನ ಜೊತೆಗೆ ನಟಿಸ್ತಾ ಇದ್ಲು. ಹಾಗೆಯೇ ಪ್ರೀತಿಯಾಗಿ ಇಬ್ಬರು ಕೂಡ ಮದುವೆ ಆಗಿದ್ದಾರೆ. ಸೊ ಈಗೇನು ಆತ ಮುಸ್ಲಿಂ, ಈ ಯುವತಿ ಹಿಂದೂ. ಸೊ ಹಾಗಾಗಿನೇ ದೊಡ್ಡ ಮಟ್ಟದ ಒಂದು ಚರ್ಚೆ ಆಗ್ತಾ ಇರೋದು. ಇದರ ಜೊತೆಗೆ ಬೇರೆ ಬೇರೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದರೆ ಈಗ ಭಾಳ ಪ್ರಮುಖವಾಗಿ ಬೇಕಾಗಿರುವಂಥ ಹೇಳಿಕೆ ಯಾರದ್ದು? ಆ ಯುವತಿಯದ್ದು. ಆಕೆ ಏನು ಹೇಳ್ತಾಳೆ ಅನ್ನೋದು ಈಗಿರುವಂಥ ಕುತೂಹಲ. ಆದರೆ ಅದಕ್ಕಿಂತ ಮುಂಚೆ ಎಫ್ಐಆರ್ ಕೂಡ ದಾಖಲಾಗಿಬಿಟ್ಟಿದೆ ಈ ಖ್ವಾಜಾ ಮೇಲೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರೋದು. ಒಳ್ಳೆಯಾಗ ಬಂದೇವ್ರಿ ನಾವು ದುಡ್ಕೊಂಡ್ ತಿನ್ನಾಕಂತೇಳಿ. ನಮ್ಮ ಮಗಳು ಹಂಗ ದೊಡ್ಡಕ್ಕೆ ಆಗ್ತಾ ಮಗ ಅಪ್ಪನ ಕೂಡ ಹೊಂಟ್ಲರಿ. ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಬೆಳ್ಯಾಕತ್ತಾಳ ಅಂತ ಇದು ಮಾಡಾಕತ್ತೀವ್ರಿ. ಅವ 2-3 ದಿನ ಅವಕಿನ್ನ ಟೂರಿಗೆ ಕರ್ಕೊಂಡು ಹೋದೆ, ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ದರಿ. ನೆಂಬಿ ನಮ್ಮ ಮಗಳು ನೆಂಬ್ಯಾಳ ಬಿಡ, ನಾವು ನೆಂಬೇವಿ ಅಂತಂದು ನನ್ನ ಮಗಳು ಕಳಿಸ್ತಿದ್ದೀವ್ರಿ. ನಾವು ದೇಶ ನೋಡಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ಮಾಡೀನ್ರಿ. ಅವ ಮೋಸ ಮಾಡಿ ಆಕಿನ ತಗೊಂಡು ಹೋಗ್ಯಾನ್ರಿ. ಅದಕ್ಕೆ ಎಲ್ಲಾರು ಕೂಡಿ ನಮ್ಮ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರ ಕೊಡ್ರಿ, ನಮ್ಮ ಮಗಳು ನಮ್ಗೆ ತಂದು ವಾಪಸ್ ಕೊಡ್ರಿ. ಇಲ್ಲೇ ಹುಬ್ಬಳ್ಳಿಯಾಗ ಬಂದೇವ್ರಿ ನಾವು ದುಡ್ಕೊಂಡ್ ತಿನ್ನಾಕಂತೇಳಿ. ನಮ್ಮ ಮಗಳು ಹಂಗ ದೊಡ್ಡಕ್ಕೆ ಆಗ್ತಾ ಮಗ ಅಪ್ಪನ ಕೂಡ ಹೊಂಟ್ಲರಿ. ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಬೆಳ್ಯಾಕತ್ತಾಳ ಅಂತ ಇದು ಮಾಡಾಕತ್ತೀವ್ರಿ. ಅವ 2-3 ದಿನ ಅವಕಿನ್ನ ಟೂರಿಗೆ ಕರ್ಕೊಂಡು ಹೋದೆ, ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ದರಿ. ನೆಂಬಿ ನಮ್ಮ ಮಗಳು ನೆಂಬ್ಯಾಳ ಬಿಡ, ನಾವು ನೆಂಬೇವಿ ಅಂತಂದು ನನ್ನ ಮಗಳು ಕಳಿಸ್ತಿದ್ದೀವ್ರಿ. ನಾವು ದೇಶ ನೋಡಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ಮಾಡೀನ್ರಿ. ಅವ ಮೋಸ ಮಾಡಿ ಆಕಿನ ತಗೊಂಡು ಹೋಗ್ಯಾನ್ರಿ. ಅದಕ್ಕೆ ಎಲ್ಲಾರು ಕೂಡಿ ನಮ್ಮ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರ ಕೊಡ್ರಿ, ನಮ್ಮ ಮಗಳು ನಮ್ಗೆ ತಂದು ವಾಪಸ್ ಕೊಡ್ರಿ. ಇಲ್ಲೇ ಹುಬ್ಬಳ್ಳಿಯಾಗ ಬಂದೇವ್ರಿ ನಾವು ದುಡ್ಕೊಂಡ್ ತಿನ್ನಾಕಂತೇಳಿ. ನಮ್ಮ ಮಗಳು ಹಂಗ ದೊಡ್ಡಕ್ಕೆ ಆಗ್ತಾ ಮಗ ಅಪ್ಪನ ಕೂಡ ಹೊಂಟ್ಲರಿ. ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಬೆಳ್ಯಾಕತ್ತಾಳ ಅಂತ ಇದು ಮಾಡಾಕತ್ತೀವ್ರಿ. ಅವ 2-3 ದಿನ ಅವಕಿನ್ನ ಟೂರಿಗೆ ಕರ್ಕೊಂಡು ಹೋದೆ, ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ದರಿ. ನೆಂಬಿ ನಮ್ಮ ಮಗಳು ನೆಂಬ್ಯಾಳ ಬಿಡ, ನಾವು ನೆಂಬೇವಿ ಅಂತಂದು ನನ್ನ ಮಗಳು ಕಳಿಸ್ತಿದ್ದೀವ್ರಿ. ನಾವು ದೇಶ ನೋಡಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ಮಾಡೀನ್ರಿ. ಅವ ಮೋಸ ಮಾಡಿ ಆಕಿನ ತಗೊಂಡು ಹೋಗ್ಯಾನ್ರಿ.
ಅದಕ್ಕೆ ಎಲ್ಲಾರು ಕೂಡಿ ನಮ್ಮ ಹಿಂದೂ ಮಂದಿ ಏನ್ ಹೇಳಿ ಶಿಕ್ಷೆ ಕೊಡ್ತೀರ ಕೊಡ್ರಿ, ನಮ್ಮ ಮಗಳು ನಮ್ಗೆ ತಂದು ವಾಪಸ್ ಕೊಡ್ರಿ. ಇಲ್ಲಿ ಹುಬ್ಬಳ್ಳಿಯಾಗ ಬಂದೇವ್ರಿ ನಾವು ದುಡ್ಕೊಂಡ್ ತಿನ್ನಾಕಂತೇಳಿ. ನಮ್ಮ ಮಗಳು ಹಂಗ ದೊಡ್ಡಕ್ಕೆ ಆಗ್ತಾ ಮಗ ಅನ್ನ ಟೈಪ್ ಇದ್ದ ಸಂಬಂಧ ನಾವೇನು ತಿಳ್ಕೊಂಡ್ರಿ ನಮ್ಮ ಮಗಳು ಬೆಳೆ ಬಿಡೋಣ ಅಂತ ವಿಷಯಕ್ಕಾಗಿ ನಾವು ಆಕಿನ ಕೈ ಬಿಟ್ಟಿದ್ರಿ. ಆಕಿ ಹಿಡಿಯೋಕೆ ಹೋಗಿದ್ಲು ಬದ್ಲಿದ್ರು ಮನೆಗೆ ರೀ. ಆದ್ರೆ ನಮಗೆ ಆಕಿ ಬುದ್ಧಿ ಹಾಳಾಕಿದ್ರಿ. ಬುದ್ಧಿ ಹಾಳಾಕಿನ ಈ ನಮ್ಮನೆ ಮಾಡಿ ಅವರು ಹಿಂಗೆ ಒಯ್ತಾರೆ ನಮಗೆ ಕಲ್ಪನೆ ಇದ್ದಿದ್ದಿಲ್ಲ ರೀ. ಯಾವಾಗ ಇದ್ದಿದ್ದಿಲ್ಲ ರೀ ಇಷ್ಟು ದಿನ ಆದ್ರೂ. ಈಗ ಆಕಿ ಯಾವಾಗ ನಮ್ಗೆ ಗೊತ್ತಿಲ್ಲ ಹಂಗೆ ಹೋದ್ಲಲ್ಲ ಅದರಿಂದ ನಮ್ಮ ಮನಸ್ಸು ತೆಗೆದು ಯಾರು ಬೇಡ ಬೇಡ ಅಂತ ನಾವು ನಮ್ಮ ಮಗಳು ನಮ್ಗೆ ಇದು ಇಲ್ಲ ಅಂತೇಳಿ ನಾವು ಸುಮ್ಮನೆ ನಮಗೆ ತೊಂದರೆ ಆಗ್ಬಾರ್ದು ಅಂತ ನಾವು ಸುಮ್ಮನೆ ಬಿಟ್ಟೇವ್ರಿ. ಈಗ ನಮ್ಮ ಮಗಳು ನಮ್ಗೆ ಬೇಕಾಗ್ಯಾವ. ಅದಕ್ಕೆ ನಮ್ಮ ಮಗಳು ಏನೋ ಮಾಡಿ ನೀವು ತೊಗೊಂಬಂದು ನಮ್ಮ ಮಗಳು ಒಪ್ಪಿಸ್ಬೇಕು. ಅದೇ ನಮ್ಮ ಮಗಳು ನಮ್ಗೆ ಬೇಕ್ರಿ ಅಂತೇಳಿ ನಾವು ಕೊಟ್ಟಾಗಿ. ನಮ್ಮ ಮಗಳು ಬೇಕ್ರಿ ನಮಗೆ. ನಮ್ಮ ಮಗಳು ಈಗ ನಮ್ಮ ಮಗಳು ಹಂಗೆ ಹೋಗಿದ್ದಕ್ಕೆ ನಾವು ಹಿಂಗೆ ಇದಾಗಿದ್ದಕ್ರಿ ನಾವು ಒಟ್ಟು ನಾವು ಹೆದರಿಕೆ ಅಂದರೆ ನೋಡ್ರಿ ನಮ್ಮ ಮಂದಿ ಎಲ್ಲ ನಮ್ಮ ಕಡೆ ನಮ್ಮ ದೊಡ್ಡ ಮಂದಿ ನನಗೆ ಪರಿಚಯ ಐತಿ. MLA ಪರಿಚಯ ಅದಾರೆ, ಇನ್ಸ್ಪೆಕ್ಟರ್ ಪರಿಚಯ ಅದಾರೆ. ನಮ್ಮ ವ್ಯಕ್ತಿ ನೀವು ಹಾಗಲ್ಲ. ಯೂಟ್ಯೂಬ್ ಕಂಟೆಂಟರ್ ಏನಿದಾನಲ್ಲ ಗಾಯತ್ರಿ ಅಂತಂದರೆ ಲೋಯನಗರದಲ್ಲಿ ಹುಬ್ಳಿಯಲ್ಲಿ ಇರ್ತಾರೆ. ಆ ಹುಡುಗಿಗೆ ಏನು ಮಾಡಿದ್ರೆ ಮೋಸ ಮಾಡಿಬಿಟ್ಟು ಮುನುಗಡದಲ್ಲಿ ಹೋಗ್ಬಿಟ್ಟು ಮದುವೆ ಆಗಿದ್ದಾನೆ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ನಿವಾಸಿ ಎಲ್ಲ ಧಾರವಾಡ ನಿವಾಸಿ ಆ್ಯಕ್ಚುಲಿ ಅಲ್ಲಿ ನಿವಾಸಿ ಅಂತ ಹೇಳಿಬಿಟ್ಟು ಕೊಟ್ಟ ಮದುವೆ ಆಗಿದ್ದಾನೆ. ಮತ್ತು ಅವ್ರಿಗೆ ತಾಯಿಯವ್ರಿಗೂ ಎಲ್ಲ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಅವ್ರ ತಾಯಿಯವರೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನನಗೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಗೊತ್ತೆ, ಅವ್ರಿಗೆ ಗೊತ್ತೆ, ನೀವೇನು ಮಾಡೋಕ್ಕಾಗಲ್ಲ, ನಾ ಏನೋ ಮಾಡಿದ್ರು ನಿಮ್ಗೆ ಬಿಡೋಂಗಿಲ್ಲ, ನಿಮ್ಗೆ ಒದ್ದು ಒಳಗೆ ಹಾಕ್ತೀನಿ ಅಂತೇಳಿ ಅವ್ರ ತಾಯಿಯವ್ರು ಹೇಳಿದ್ದಾರೆ ಅಂತೇಳಿ ಅವ್ರ ತಾಯಿಯವ್ರು ನಮ್ಗೆ ಹೇಳಿ. ಈಗ ಶ್ರೀರಾಮ್ ಜನ ಸಂಘಟನೆಯಿಂದ ಅವ್ರು ನಾವು ಸಂಪೂರ್ಣವಾಗಿ ಬೆಂಬಲವಾಗಿರ್ತೀವಿ. ಅದಕ್ಕೆ ಹಿಂದೂ ಪರ ಸಂಘಟನೆಯವರು ಎಲ್ಲ ಬೆಂಬಲವಾಗಿರ್ತಾರೆ. ಅವ್ರಿಗೆ ಇದಕ್ಕೆ ಸಂಪೂರ್ಣವಾಗಿ ಹುಡುಗಿನ ನಾವು ತೊಗೊಂಬಂದು ಸರಿ ಮಾಡುವಂಥ ವ್ಯವಸ್ಥೆನ ಎಲ್ಲ ಸಂಪೂರ್ಣವಾಗಿ ಇದು ಲವ್ ಜಿಯಾದಾಗಿದೆ ಇದು ಯೂಟ್ಯೂಬ್